ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮರಳಾದ ತುಪ್ಪವನ್ನು ಹೆಂಗೆ ಕಾಯಿಸಬೇಕು ಮತ್ತು ಬೆಣ್ಣೆ ಹೆಂಗೆ ಚೆಕ್ ಮಾಡ್ಕೋಬೇಕು, ಈ ಈ ತುಪ್ಪ ಕಾಶ್ ಅದಕ್ಕೆ ಏನೇನು ಹಾಕಬೇಕು, ಅದನ್ನ ಎಷ್ಟು ದಿನ ಇಟ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ತುಪ್ಪದಲ್ಲಿ ಏನೇನು ಹಾಕ್ತೀನಿ ಅದನ್ನೆಲ್ಲ ಹೇಳ್ಕೊಡ್ತೀನಿ ನೋಡಿ. ನಾನು ಊರಿಂದ 1 kg ಆಕಳ ಬೆಣ್ಣೆನ ತೊಗೊಂಬಂದಿದ್ದೀನಿ ನೋಡಿ. ನಾನು ಊರಿಂದ ಈ ಬೆಣ್ಣೆನ ಈಗ ಚೆಕ್ ಮಾಡ್ಕೊಳ್ತೀನಿ. ಸ್ವಲ್ಪ ಒಂದು ಚಿಟಿಕೆ ಒಂದಿಷ್ಟೇ ಬೆಣ್ಣೆ ತೊಗೊಂಡು ನಮ್ಮ ಕೈ ಮೇಲೆ ಈ ಥರ ಹಾಕ್ಕೊಂಡು ಚೆನ್ನಾಗಿ ತಿಕ್ಕಿ ನೋಡಬೇಕು. ಇದರಲ್ಲಿ ಮೈದಾ ಮತ್ತು ಡಾಲ್ಡಾ ಮಿಕ್ಸ್ ಮಾಡಿರ್ತಾರೆ ನೋಡಿ. ಚೆಕ್ ಮಾಡ್ಕೊಳ್ಳಿ. ಈ ಥರ ನೈಸಾಗಿ ತಿಕ್ಕೊಂಡು, ಇದು ಚೆನ್ನಾಗಿ ಜಾರ್ತಾ ಇದೆ. ಇದರಲ್ಲಿ ಮೈದಾ ಮತ್ತು ಡಾಲ್ಡಾ ಮಿಕ್ಸ್ ಇಲ್ಲ. ನೀವು ಚೆಕ್ ಮಾಡ್ಕೊಳ್ಳಿ. ಯಾವಾಗಾದರೂ ಊರಿಂದ ಅಥವಾ ಹೊರಗಡೆ ಎಲ್ಲಿಂದಾರು ಬೆಣ್ಣೆನ ತಂದಿದ್ರೆ ಈ ಥರ ಚೆಕ್ ಮಾಡ್ಕೊಳ್ಳಿ. ಈಗ ನಾನು ಈ ಬೆಣ್ಣೆನ ಒಂದು 6 ಲೀಟರ್ ಕುಕ್ಕರ್ನಲ್ಲಿ, ಅಂದರೆ ದಪ್ಪ ತಳ ಇರೋ ಕುಕ್ಕರ್ನ ತೊಗೊಂಡಿದ್ದೀನಿ. ತಳ ಹಿಡಿಯೋದಿಲ್ಲ, ಚೆನ್ನಾಗಿ ಕಾಯುತ್ತೆ ಅಂಥೇಳಿ ತೊಗೊಂಡಿದ್ದೀನಿ. ಈಗ ನಾನು ಕುಕ್ಕರಿಗೆ ಈ ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬೆಣ್ಣೆ ಕಾಯಲಿ. ಇದು ಮೀಡಿಯಮ್ ಉರಿಯಲ್ಲಿರಲಿ. ಈಗ ನೋಡಿ, ಬೆಣ್ಣೆ ಕಾದಿದೆ, ನೊರೆ ಬರ್ತಾ ಇದೆ ನೋಡಿ. ಈ ಥರ ನೊರೆ ಬರುತ್ತೆ. ಆಗ 1 ಸ್ಪೂನ್ ತಗೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ತಳ ಹಿಡಿದಂಗೆ ಈ ಥರ ತಿರುಗುತ್ತಾ ಇರಬೇಕು ನೋಡಿ. ನೊರೆ ಕಟ್ತಾ ಇದೆ. ಇದು ನೊರೆ ಉಕ್ಕತ್ತೆ ಅಂಥೇಳಿ ಅದಕ್ಕೆ ಕುಕ್ಕರ್ ತೊಗೊಳ್ಳಿ, ಅಥವಾ ದೊಡ್ಡ ಪಾತ್ರೆ ಇದ್ದರೆ ದೊಡ್ಡ ಪಾತ್ರೆನೂ ತೊಗೊಳ್ಳಿ. ಇದನ್ನು ಚೆನ್ನಾಗಿ ಕಾಸ್ಕೊಳ್ಬೇಕು ತುಪ್ಪನ. ಇದರಲ್ಲಿ ಆಕಳದ ಕೂದಲು ಅಥವಾ ಸಣ್ಣಂದು ಏನಾರು ಹುಳ ಅದು ಇದ್ರೆ ಬಂದ್ರೆ ನೋಡ್ಕೊಳ್ಬೇಕು. ಜಾಳ್ಗಿನ ಚೆನ್ನಾಗಿರೋದನ್ನು ತೊಗೊಂಡು ಸೋಸ್ಕೋಬೇಕು ನೋಡಿ. ಆಕಳದ ಏನಾರು ಒಂದು ಬಂದರೂ ಅದನ್ನು ತೆಗಿಬೇಕು. ನಾನು ತೆಗಿತಾ ಇದ್ದೀನಿ. ಈ ಥರ ಕೂದಲದು ಇರತ್ತೆ. ಚೆನ್ನಾಗಿ ನೋಡಿ ಜಾಳ್ಗಿಲೇ ಸೋಸ್ಕೋರಿ. ಈಗ ಪಕ್ಕದಲ್ಲಿರೋ ನೊರೆನ ಚೆನ್ನಾಗಿ ಕಾಸ್ಬೇಕು. ಇದನ್ನು ಒಂದು ಮೀಡಿಯಮ್ ಉರಿಯಲ್ಲಿ 1 ಕಿಲೋ ಬೆಣ್ಣೆನ ನಾನು 10ರಿಂದ 15 ನಿಮಿಷ ಕುದಿಸಿದ್ದೀನಿ ನೋಡಿ. ಸೈಡಿಗೆಲ್ಲ ನೊರೆ ಬರ್ತಾ ಇದೆ. ತಳ ಹಿಡಿದಂಗೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು. ಬಾಣಂತಿಯರಿಗೆ ಕಾಸೋದಾದರೆ ನೀವು ಸ್ವಲ್ಪ ಇದಕ್ಕೆ ಲವಂಗ, ಬೆಳ್ಳುಳ್ಳಿ ಅದು ಮಿಕ್ಸ್ ಮಾಡಿ ಹಾಕೋಬೋದು. ಇದಕ್ಕೇ ಒಂದು ಅರ್ಧ ಸ್ಪೂನು ಮೆಂತ್ಯಕಾಳು ತೊಗೊಂಡಿದ್ದೀನಿ. ಮೆಂತ್ಯಕಾಳು ಬೆನ್ಮೂಳೆಗೆ, ಸೊಂಟಕ್ಕೆ ಚೆನ್ನಾಗಿರುತ್ತೆ, ಅದಕ್ಕೆ ತುಪ್ಪದಲ್ಲಿ ಹಾಕ್ತಾರೆ. ಬಾಣಂತರಿಗೆ ಇದನ್ನು ಕೊಡಬೇಕಂದ್ರೆ ಸ್ವಲ್ಪ ಮೆಂತ್ಯ, ಲವಂಗ, ಆಮೇಲೆ ವೀಳ್ಯದೆಲೆ ಎಲ್ಲ ಹಾಕ್ತಾರೆ. ನಾನು ಇದಕ್ಕೆ ಮೆಂತ್ಯ ಅಷ್ಟೇ ತೊಗೊಂಡಿದ್ದೀನಿ. ಇದು ಮರಳಾಗಿ ಬರುತ್ತೆ. ಯಾರ್ಯಾರು ಡಿಸೆಂಟ್ರಿ ಅದು ಇರುತ್ತೆ ಅಲ್ಲ, ಅವರು ಮೆಂತ್ಯಕಾಳನ್ನ ಮಜ್ಜಿಗೆ ಜೊತೆ ಕುಡಿಬೋದು. ದೇಹಕ್ಕೂ ತಂಪಿದು. ಈಗ ನೋಡಿ, ನಾನು ವೀಳ್ಯದೆಲೆ ಹಾಕ್ತಾ ಇದ್ದೀನಿ. ಇದಕ್ಕೆ ವೀಳ್ಯದೆಲೆ ಹಾಕೋದ್ರಿಂದ ಗಮ್ಮಂತ ವಾಸನೆ ಚೆನ್ನಾಗಿರತ್ತೆ. ಇದಕ್ಕೇ ಒಂದು 8 ಕಾಳು ಏಲಕ್ಕಿನ ತೊಗೊಂಡಿದ್ದೀನಿ. ಏಲಕ್ಕಿ ಕಾಳು ಮತ್ತು ಅದೇ ಸಿಪ್ಪೆನ ಹಾಕಿದ್ದೀನಿ. ಇದು ಸುವಾಸನೆಗೆ ಚೆನ್ನಾಗಿರುತ್ತೆ. ಬಾಣಂತಿಯರಿದ್ದರೆ ವೀಳ್ಯದೆಲೆ ಮತ್ತು ಬೆಳ್ಳುಳ್ಳಿ, ಲವಂಗ ಹಾಕಿ. ಇದು ನಾನು ಸ್ವಲ್ಪ ದೇವರಿಗೆ ಮತ್ತು ದೇವ್ರ ಪ್ರಸಾದ ಮಾಡಲಿಕ್ಕೆ ಮತ್ತು ಮಕ್ಕಳಿಗೆ ತಿನ್ನಲಿಕ್ಕೆ ಮಾಡ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿ ನೋಡಿ. ಅಲ್ಲೇ ನಿಂತು ಕಾಸಬೇಕು, ಹೊರಗಡೆದು ಎಲ್ಲಿ ಹೋಗಬಾರ್ದು, ಉಕ್ಕು ಹೋಗುತ್ತೆ. ಅದಕ್ಕೆ ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಕಾಸಬೇಕು. ಈಗ ಮೆಂತ್ಯಕಾಳು ಪುಡಿ ಮಾಡಿದ್ದೀನಿ, ಇದನ್ನು ಹಾಕೋತೀನಿ. ಕಂಪು ಚೆನ್ನಾಗಿರುತ್ತೆ. ಇದು ಎಮ್ಮೆ ತುಪ್ಪಕ್ಕೆ ಸ್ವಲ್ಪ ಅರಿಶಿನ ಹಾಕೋತಾರೆ. ನಾನು ಇಲ್ಲಿ ಆಕಳದಿದೆ ಇದು ಬೆಣ್ಣೆ. ಇದು ಹಳದಿ ಕಲರ್ ಚೆನ್ನಾಗಿ ಬಂದಿದೆ. ಈಗ ನೋಡಿ, ತುಪ್ಪ ಈಗ ಕಲರ್ ಚೇಂಜ್ ಆಗ್ತಾ ಇದೆ. ನಿಮ್ಗೆ 1 ತಿಂಗಳಿಗೆ ಬೇಕಾಗಂದರೆ ಹೀಗೆ ಸೋಸ್ಕೋಬೋದು. ಇಲ್ಲ 3-4 ತಿಂಗಳು ಇಟ್ಕೋಬೇಕಂದ್ರೆ ಇದನ್ನು ಇನ್ನೂ ಚೆನ್ನಾಗಿ ಕಾಸ್ಕೊಳ್ಬೇಕು ನೋಡಿ. ಚಟಪಟ ಅಂಥೇಳಿ ಸೌಂಡ್ ಬರ್ತಾ ಇದೆ. ಸೈಡಿಗೆಲ್ಲ ಗುಳ್ಳೆಗಳು ಕಡಿಮೆ ಆಗ್ತಾಯಿದೆ. ನೊರೆದು ಗುಳ್ಳೆಗಳು ಎಲ್ಲ ಕಡಿಮೆ ಆಗ್ತಾಯಿದೆ ನೋಡಿ. ಸ್ವಲ್ಪ ಕೆಂಪು ಕಾಣ್ತಿದೆ. ಈಗ ಚೆನ್ನಾಗಿ ಕಾದಿದೆ ಇದು ತುಪ್ಪ. ಅದರ
ಗಸಿ ಇರತ್ತೆಲ್ಲ ಕೆಂಪಗೆ ಕಾಣ್ತಾ ಇದೆ ನೋಡಿ. ದಪ್ಪ ಇರೋದ್ರಿಂದ ಚೆನ್ನಾಗಿ ಕಾಯತ್ತೆ, ಉಕ್ಕು ಬರಲ್ಲ ನೋಡಿ. ರೆಡಿಯಾಗಿದೆ. ಇವಾಗ ಕಲರ್ ಚೇಂಜ್ ಆಗಿದೆ ನೋಡಿ. ಈಗ ನಾನು ಕುಕ್ಕರ್ ಆಫ್ ಮಾಡ್ತೀನಿ. ಕುಕ್ಕರ್ ಆಫ್ ಮಾಡಿದ್ರು ಆ ದಪ್ಪ ಇರೋದಕ್ಕೆ ಅದು ಚೆನ್ನಾಗಿ ಇನ್ನೂ ಕಾಯ್ತಾನೇ ಇದೆ ನೋಡಿ. ಈ ಥರ ಕಾಸ್ಕೊಳ್ಳಿ, ಚಟಪಟ ಚಟಪಟ. ಅದರಲ್ಲಿರುವ ಎಲೆ ಎಲ್ಲ ಸಿಡಿತಿರ್ತಾರೆ. ಉಪ್ಪು ಹಾಕಿದರೆ ಇನ್ನೂ ಮರಳಾಗಿ ಬರುತ್ತೆ. ನಾನು ದೇವರಿಗಿರೋದ್ರಿಂದ ಉಪ್ಪನ್ನು ಹಾಕ್ತಾ ಇಲ್ಲ, ತಿನ್ನೋದಕ್ಕೆ ಹಾಕ್ತೀನಿ. ಅದನ್ನು ಹೆಂಗೆ ಹಾಕೋದಂತ ತೋರಿಸ್ತೀನಿ ನೋಡಿ. ಚೆನ್ನಾಗಿ ಕಾದಿದೆ. ಈ ಥರ ಕಾಸ್ಕೊಳ್ಳಿ. ಈಗ ಇದನ್ನು ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕು ನೋಡಿ. ಕುಕ್ಕರ್ ನಾನು ಆಫ್ ಮಾಡಿದ್ರು ಅದು ಹಿಂಗೆ ಕಳ ಕಾಯ್ತಾ ಇದೆ. ನೊರೆ ಎಲ್ಲ ನೋಡಿ, ಮೊದಲಿದ್ದ ನೊರೆಗೂ ಈ ನೊರೆಗೂ ಚೇಂಜ್ ಆಗಿದೆ. ಈ ಥರ ಕಾಯಬೇಕು. ಎಲೆ ಮತ್ತು ಏಲಕ್ಕಿದ ಸಿಪ್ಪೆ ಎಲ್ಲ ಮೇಲ್ಗಡೆ ಬಂದಿದೆ. ಚೆನ್ನಾಗಾಗಿದೆ ತುಪ್ಪ ಅಂತ ಮೇಲ್ಗಡೆ ಬರುತ್ತೆ ನೋಡಿ. ನೋಡಿ, ಇದು ತುಪ್ಪ ಆರಿದ ಮೇಲೆ ಸ್ವಲ್ಪ ಇದನ್ನು ನಾವು ಜಾನಿಸ್ಕೋಬೇಕು. ಟೀ ಸೋಸು ಜಾರನ್ನ ತೊಗೊಂಡಿದ್ದೀನಿ ನಾನೀಗ. ಇದೇ ಜಾರ್ನಲ್ಲಿ ಇದನ್ನು ನಾನು ಈಗ ದೇವರಿಗೆ ಸ್ವಲ್ಪ ನೈವೇದ್ಯ ಮಾಡಲಿಕ್ಕೆ, ದೀಪಕ್ಕೆ ಹಾಕಲಿಕ್ಕೆ ಇಟ್ಕೋತಾ ಇದ್ದೀನಿ ನೋಡಿ. ಸ್ವಲ್ಪ ಆರಿದ ಮೇಲೆ ಇದನ್ನು ಚೆನ್ನಾಗಿ ಕಾಸ್ಕೊಂಡಾದ್ಮೇಲೆ ಜಾರಲ್ಲಿ ಸೋಸ್ಕೋಬೇಕು. ಈಗ ನಾನು ಇನ್ನೊಂದು ಪಾತ್ರೆಯಲ್ಲಿ ಎರಡು ಉಪ್ಪನ್ನು ಹಾಕೊಂಡು ಅದು ಊಟ ಮಾಡಲಿಕ್ಕೆ ಮಕ್ಕಳಿಗೆ ಯೂಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿರುತ್ತೆ, ಸ್ವಲ್ಪ ಉಪ್ಪು ಟೇಸ್ಟ್ ಇರುತ್ತೆ ಅಂಥೇಳಿ ಅದನ್ನು ಜಾರಿಗೆ ಹಾಕ್ಕೊಂಡು ಸೋಸ್ಕೊತಿದ್ದೀನಿ ನೋಡಿ. ಈಗ ಇದನ್ನು 1-2 ತಾಸು ನಾನು ಆರ್ಲಿಕ್ಕೆ ಬಿಡ್ತೀನಿ. ಆಮೇಲೆ ತುಪ್ಪ ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಇದು ಅದರಲ್ಲಿರುವ ಗಸಿ ಕೆಂಪಗಾಗಿದೆ, ಚೆನ್ನಾಗಿ ತುಪ್ಪ ಕಾದಿದೆ ಎಂದರ್ಥ. ಈ ಥರ ಗಸಿ ಬಂದರೆ ಚೆನ್ನಾಗಿ ಕಾದಿದೆ ಎಂದರ್ಥ ನೋಡಿ. ಇದು ಆಕಳ ತುಪ್ಪ ರೆಡಿಯಾಗಿದೆ. 2 ತಾಸು ಆದಮೇಲೆ ನೋಡಿ ಮರಳಾಗಿ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು.